ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಅಂದು ಅರೆಸ್ಟ್ ಆಗೋ ಮೊದಲೇ ಸರೆಂಡರ್ ಆದವರ ಹಿಂದೆಯೂ ಕೂಡ ರೋಚಕ ಸ್ಟೋರಿ ಅಡಗಿದೆ ಅಂತೆ. ಈ ಕುರಿತ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿದೆ, ನೋಡ್ಕೊಂಡು ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್. ತನಿಖೆಯಲ್ಲಿ ತೆರೆದುಕೊಂಡ ಸರೆಂಡರ್ ಸೀಕ್ರೆಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಮರ್ಡರ್ ಪ್ಲಾನ್ ಮಾಡಿದ್ದವರ ಖೇಲ್ ಖತಮ್ ಆಗಿದೆ. ಅಸಲಿಗೆ ಸರೆಂಡರ್ ಆದ ಆರೋಪಿಗಳಿಗೂ ಕೊಲೆ ಕೇಸ್ಗೂ ಸಂಬಂಧವೇ ಇರಲಿಲ್ವಂತೆ. ಹೌದು, ಇದು ಶಾಕಿಂಗ್ ಅನಿಸಿದ್ರು ಸತ್ಯ. ಕಾಮಾಕ್ಷಿಪಾಳ್ಯ ಪೊಲೀಸರ ಎದುರು ಹೋಗಿ ಸರೆಂಡರ್ ಆಗಿದ್ದ ಆರೋಪಿ ಕೇಶವಮೂರ್ತಿ, ನಿಖಿಲ್ ಮತ್ತು ಕಾರ್ತಿಕ್ ಕೊಲೆ ನಡೆದ ಸ್ಥಳದಲ್ಲಿ ಇರಲೇ ಇಲ್ವಂತೆ. ಜಸ್ಟ್ ಡಿ ಗ್ಯಾಂಗ್ ತೋರಿದ ಹಣದ ಆಸೆಗೆ ಬಿದ್ದ ಮೂವರು ತಾವೇ ಹೋಗಿ ಕೆಟ್ಟಾಕೆ ಬಿದ್ದಿದ್ದಾರೆ ಅಂತ ಗೊತ್ತಾಗಿದೆ. ಪೊಲೀಸರ ತನಿಖೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ನಾಟಕ ಬಟಾ ಬಯಲಾಗಿದೆ. ತಾವು ಮಾಡಿದ ಕೊಲೆ ಗೊತ್ತಾಗಬಾರದು ಅಂತ ಮೊದಲು ಮೂವರಿಗೆ ಹಣದ ಆಮಿಷ ತೋರಿದ್ದಾರೆ. ಕೊಲೆ ಕೇಸ್ ತಮ್ಮ ಮೇಲೆ ಹಾಕಿಕೊಂಡ್ರೆ 30 ಲಕ್ಷ ರೂಪಾಯಿ ಕೊಡೋದಾಗಿ ಆಮಿಷ ಒಡ್ಡಿದ್ದಾರೆ. ಇನ್ನು ಹಣದ ಆಸೆಗೆ ಬಿದ್ದ ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಬದುಕನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಫೈನಾನ್ಸ್ ವಿಚಾರವಾಗಿ ಕೊಲೆ ಮಾಡಿದ್ದೀವಿ ಅಂತ ಪೊಲೀಸರ ಎದುರು ಹೇಳಿಕೆ ಕೊಟ್ಟಿದ್ರಂತೆ. ಒಟ್ಟಲ್ಲಿ ಎಲ್ಲವೂ ಕ್ಲಿಯರ್ ಆಯಿತು ಅನ್ನುವಷ್ಟರಲ್ಲೇ ಅಸಲಿ ಸತ್ಯ ಬಹಿರಂಗವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ಬೆನ್ನತ್ತ ಪೊಲೀಸರಿಗೆ ಪಟ್ಟಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶೆಡ್ನಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ಸಾಕ್ಷ್ಯಗಳು ಲಭ್ಯವಾಗಿದೆ. ಆ ಸಾಕ್ಷ್ಯಗಳು ಈ ಗ್ಯಾಂಗ್ನ ಕರಾಳ ಮುಖವನ್ನೇ ಬಿಚ್ಚಿಟ್ಟಿದೆ. ಇದೇ ಶೆಡ್ಡನ್ನು ಕ್ರೈಮ್ ಸ್ಪಾಟ್ ಮಾಡಿಕೊಂಡಿತ್ತ ಈ ಡೆಡ್ಲಿ ಗ್ಯಾಂಗ್. ಅಂದರೆ ರೇಣುಕಾಸ್ವಾಮಿ ಮಾತ್ರವಲ್ಲ, ಈ ಹಿಂದೆ ಕೂಡ ಇಂಥದ್ದು ಏನಾದರೂ ಆಗಿತ್ತಾ? ಯಾಕಂದರೆ ಅಲ್ಲಿ ಈ ಹಿಂದೆ ಯಾರ್ದೋ ಒಂದು 4-5 ಜನರದ್ದು ರಕ್ತದ ಕಲೆಗಳು ಸಿಕ್ಕಿದೆಯಂತೆ. ರೇಣುಕಾಸ್ವಾಮಿ ಹೊರತಾಗಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ ಸ್ಟೋರಿ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಎಫ್ಎಸ್ಎಲ್ ತಂಡವನ್ನೇ ಬೆಚ್ಚಿ ಬೀಳಿಸಿದ ಆ ಘಟನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಸ್ಫೋಟಕ ಸತ್ಯಗಳು ಹೊರಬೀಳ್ತಿವೆ. ತನಿಖೆಯನ್ನ ಚುರುಕುಗೊಳಿಸಿದ ಅಧಿಕಾರಿಗಳು ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಶೆಡ್ಗೆ ತೆರಳಿದ್ದ ಎಫ್ಎಸ್ಎಲ್ ತಂಡ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಎಸ್, ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸಲು ಮುಂದಾದ ಎಫ್ಎಸ್ಎಲ್ ತಂಡ ಶಾಕ್ ಆಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಸಂಬಂಧ ತಲಾಶ್ ನಡೆಸಿದ ಪೊಲೀಸರಿಗೆ ಇದೇ ಸ್ಥಳದಲ್ಲಿ ಮತ್ತಷ್ಟು ಹಿಂಸಾತ್ಮಕ ಕೃತ್ಯಗಳು ನಡೆದಿವೆಯಾ ಅನ್ನೋ ಬಲವಾದ ಅನುಮಾನ ಮೂಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಮತ್ತಷ್ಟು ನಿಗೂಢ ಸತ್ಯಗಳು ಅಡಗಿವೆಯಾ ಅನ್ನೋದು ಎಫ್ಎಸ್ಎಲ್ ತಂಡದ ಅನುಮಾನವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಹೊರತುಪಡಿಸಿ ಬೇರೆಯವರಿಗೂ ಇಲ್ಲಿ ಟಾರ್ಚರ್ ನೀಡುತ್ತಿದ್ರಾ ಅನ್ನೋ ಅನುಮಾನ ಮೂಡಿದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಶೆಡ್ ಅಲ್ಲ, ಕ್ರೈಮ್ ಸ್ಪಾಟ್. ಪಟ್ಟಣಗೆರೆ ಶೆಡ್ಗೆ ಭೇಟಿ ನೀಡಿದ್ದ ಎಫ್ಎಸ್ಎಲ್ ತಂಡಕ್ಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. 3-4 ತಿಂಗಳ ಹಿಂದಿನ ರಕ್ತದ ಕಲೆಗಳು ಈಗ ಅನುಮಾನ ಮೂಡಿಸಿವೆ. ಆ ರಕ್ತದ ಕಲೆಗಳು ಯಾರದ್ದು? ಅವರು ಏನಾದ್ರು ಇದೀಗ ರೇಣುಕಾಸ್ವಾಮಿ ರೀತಿ ಬೇರೆಯವರ ಮೇಲೂ ಹಲ್ಲೆ ಮಾಡಿ ಟಾರ್ಚರ್ ನೀಡಿದ್ರಾ ಅನ್ನೋ ಅನುಮಾನ ಮೂಡಿದೆ. ಹಲ್ಲೆಗೊಳಗಾದ ಯಾರೂ ಕೂಡ ಇದುವರೆಗೆ ದೂರು ನೀಡಿಲ್ಲ. ರಾಕ್ಷಸ ಗ್ಯಾಂಗ್ನ ಭೀಕರತೆ ನೋಡಿ ಅಮಾಯಕರು ಭಯಪಟ್ಟಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದ್ದು ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ.
ರೇಣುಕಾಸ್ವಾಮಿ ಕೇಸ್ ಬೆನ್ನತ್ತಿದ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಶೆಡ್ನಲ್ಲಿ ದೊರೆತಿರುವ ಎಲ್ಲಾ ಸಾಕ್ಷ್ಯಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು, ವರದಿ ಪೊಲೀಸರ ಕೈ ಸೇರಿದ ಬಳಿಕ ಸತ್ಯಾಂಶ ಗೊತ್ತಾಗಬೇಕಿದೆ.